ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ನೀವು ಎಕ್ಸಾಮ್ ಪ್ರಿಪರೇಷನ್ ಸಖತ್ತಾಗಿ ಮಾಡ್ತಾ ಇದ್ದೀರಾ ಅಂತಲೇ ಅಂದ್ಕೊಳ್ಳೋಣ. ಈಗ ಹಾಗಾದರೆ ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡಬೇಕು, ಯಾವ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಬೇಕು. ಸೊ ಇಲ್ಲ, ನಾನೇನು ಪ್ರಿಪೇರೇ ಆಗಿಲ್ಲ. ಸೊ 2 ಸಿನಾರಿಯೋಸ್ನು ನಾನು ತಲೆಯಲ್ಲಿಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಕ್ಕಳೇ. ನೀವು ಇದನ್ನು ಫೆಬ್ರವರಿ ಫಸ್ಟ್ ವೀಕಲ್ಲಿ ನೋಡ್ತಾ ಇದ್ದೀರೋ ಅಥವಾ ಎಕ್ಸಾಮ್ಗೆ ಇನ್ನೇನು 1 ವಾರ ಇದೆ ಅನ್ನೋಂಗೆ ನೋಡ್ತಾ ಇದ್ದೀರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ಈ ವಿಡಿಯೋನ ನೋಡಿದ್ರೆ ಇದರಲ್ಲಿ ಏನು ಡಿಸ್ಕಸ್ ಮಾಡಿದ್ದೀನಲ್ಲ, ಸೊ ಅದನ್ನು ಆ್ಯಸ್ ಇಟ್ ಇಸ್ ಫಾಲೋ ಮಾಡಿ. ನಿಮಗೆ ಆರಾಮಾಗಿ 95+ ಆರಾಮಾಗಿ ಸ್ಕೋರ್ ಮಾಡ್ತೀರಾ ಮಕ್ಕಳೇ, ಆಯಿತಾ? ಸೊ ನಾನು ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ಯಾವ್ಯಾವ ಸಬ್ಜೆಕ್ಟಿಂದ ಏನೇನು ಓದಬೇಕು ಅಂತಲೂ ಹೇಳ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಫಸ್ಟು ಫಿಕ್ಸ್ ಸ್ಟಡಿ ಅವರ್ಸ್. ಸೊ ದಿನಕ್ಕೆ ಇವಾಗ ಎಷ್ಟೊಂದು ಜನ ಇನ್ನೂ ರಿವಿಷನ್ ಅಂತ ಹೇಳಿ ಕಾಲೇಜ್ಗೆ ಹೋಗ್ತಾ ಇದ್ದರೆ, ಪ್ಲೀಸ್ ಡೋಂಟ್ ಡೂ ದಟ್. ನಿಮ್ಮ ಲ್ಯಾಬ್ ಎಕ್ಸಾಮ್ ಮುಗಿದ ತಕ್ಷಣ ಕಾಲೇಜ್ಗೆ ಹೋಗೋದನ್ನು ಬಿಡಿ, ಮನೇಲಿ ಕೂತ್ಕೊಂಡು ಓದಿ. ಯಾಕಂದರೆ ನಿಮ್ಗೆ ಇವಾಗ ಎಲ್ಲ ನೋಟ್ಸು ನಿಮ್ಮ ಹತ್ರ ಇದೆ, ಏನು ಓದಬೇಕು ಅಂತ ಯೂಟ್ಯೂಬಲ್ಲೂ ಸಿಗುತ್ತೆ. ಸೊ ಆ್ಯಸ್ ಇಟ್ ಇಸ್ ಫಾಲೋ ಮಾಡಿ ಮಕ್ಕಳೇ. ಆ್ಯಂಡ್ 6 to 8 ಅವರ್ಸ್ ಅಂತ ಹೇಳಿದ್ರೆ ನೀವು ಯಾವ ಥರ ಓದ್ತೀರಾ? 8 ಅವರ್ಸ್ ಇನ್ ಸ್ಟ್ರೆಚ್. ಒಂದು ಸತಿ ಬೆಳಿಗ್ಗೆ 8 ಗಂಟೆಗೆ ಕೂತ್ಕೊಂಡು ಸಂಜೆ 4 ಗಂಟೆಗೆ ಎದ್ದೇಳಿದ್ರೆ ಏನೂ ಅರ್ಥ ಆಗಲ್ಲ ಓದೋದು. ಆ ಥರ ಅಲ್ಲ. ಯು ಸ್ಪ್ಲಿಟ್ ಅಪ್ ದಿಸ್ 8 ಅವರ್ಸ್ ಇಂಟು ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್. ಅಂದರೆ ಈಗ 8 ಅವರ್ಸ್ ಓದ್ತೀನಿ, ಏನು ಮಾಡ್ತೀರಾ? ಇದನ್ನು 45 ಮಿನಿಟ್ಸ್ ಈಚ್ ಸೆಷನನ್ನು ಇಟ್ಕೊಳ್ಳಿ. 45 ಮಿನಿಟ್ಸ್ ಆದ ತಕ್ಷಣ ಯು ಟೇಕ್ ಎ ಬ್ರೇಕ್ ಆಫ್ 30 ಮಿನಿಟ್ಸ್. ನಿಮ್ಮದೇ ಮನೆ ಅಲ್ವಾ, ನಿಮ್ಮ ಮನೇಲಿ ಕೂತ್ಕೊಂಡು ಓದ್ತಾ ಇದ್ದೀರಲ್ಲ ಕಂಫರ್ಟ್ ಝೋನಲ್ಲಿ, 30 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ, ಮತ್ತೆ ವಾಪಸ್ ಬನ್ನಿ, 45 ಮಿನಿಟ್ಸ್ ಸ್ಟ್ರಿಕ್ಟಾಗಿ ಓದಿ. ಸೊ ಮೇಕ್ ಶ್ಯೂರ್ ಆ 8 ಅವರು ಪರ್ ಡೇ ಕವರ್ ಆಗಲೇಬೇಕು. 6 to 8 ಅವರ್ಸ್, ದಟ್ಸ್ ಡಿಪೆಂಡ್ ಆನ್ ಯು, ಆಯಿತಾ? ಸೊ ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿ ಕ್ಲೀನಾಗಿ ಕಾನ್ಸಂಟ್ರೇಷನಿಂದ ಓದಿ. ನಮಗೆ ನೀವು ಬೇಕಾದರೆ 6 ಅವರ್ಸೇ ಓದಿ, ತೊಂದರೆ ಇಲ್ಲ. ಬಟ್ ಕಾನ್ಸಂಟ್ರೇಷನ್ ಪೀಕಲ್ಲಿ ಇರಬೇಕು ಆ 6 ಅವರ್ಸ್, ಆಯಿತಾ? ಪ್ಲ್ಯಾನ್ ಯುವರ್ ಟೈಮ್ ವೆಲ್. ಸೊ ಇವಾಗ ನೀವು ಹಿಂಗೆ ಓದಬೇಕು ಅಂತ ಹೇಳಿ ನೀವು ಬೆಳಿಗ್ಗೆ ಎಲ್ಲ ಆಟ ಆಡಿಕೊಂಡು ರಾತ್ರಿ ಕೂತ್ಕೊಂಡು ಓದ್ತೀನಿ ಅಂದರೆ ಬಾಡಿಗೆ ಟಯರ್ಡ್ ಮಾಡಿದಷ್ಟೇ, ಆಮೇಲೆ ಕೂತ್ಕೊಂಡು ಓದಲಿಕ್ಕಾಗಲ್ಲ. ಸೊ ಬೆಳಿಗ್ಗೆಯಿಂದನೇ ಸ್ಮಾಲ್ ಇಂಟರ್ವಲ್ಸ್ನ ನೀವು ಸ್ಪ್ಲಿಟ್ ಮಾಡಿ ಕ್ಲೀನಾಗಿ ಓದ್ಕೊಳ್ಳಿ. ನಿಮಗೆ ಯಾವ ಕಂಫರ್ಟಬಲ್ ಟೈಮು ಅದನ್ನೇ ಓದಿ, ಆಯಿತಾ? ಸೊ ಫೋಕಸ್ ಮೋರ್ ಆನ್ ವೇಟೇಜ್ ಚಾಪ್ಟರ್ಸ್. ಸೊ ನಾನು ಹೇಳ್ತಾ ಹೋಗ್ತೀನಿ ಯಾವ್ಯಾವ ಚಾಪ್ಟರ್ಸ್ ವೇಟೇಜು ಫಾರ್ ಆಲ್ ದ 3 ಸಬ್ಜೆಕ್ಟ್ಸ್ ಹೇಳ್ತೀನಿ ಮಕ್ಕಳೇ ಇದೇ ವಿಡಿಯೋದಲ್ಲಿ, ಆಯಿತಾ? ಸೊ ಫಸ್ಟ್ ಫಿಸಿಕ್ಸ್ ನೋಡೋದಾದರೆ ಯು ಹ್ಯಾವ್ ಟು ಕವರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಸೆಮಿಕಂಡಕ್ಟರ್. ಸೊ ಇಷ್ಟು ಚಾಪ್ಟರ್ನ ಫಸ್ಟೇ ಓದ್ಕೊಂಬಿಡಿ ಮಕ್ಕಳೇ, ಇರ್ರೆಸ್ಪೆಕ್ಟಿವ್ ನೀವು ಇವಾಗ ಓದಿದಿರೋ ಓದಿಲ್ವೋ, ಫಸ್ಟ್ ಇಷ್ಟು ಚಾಪ್ಟರ್ನ ಕವರ್ ಮಾಡಿಕೊಂಡ್ರೆ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಡುತ್ತೆ ಫಿಸಿಕ್ಸಲ್ಲಿ. ಯಾಕೆ ಅಂದರೆ ಫ್ರಮ್ ಫಸ್ಟ್ 3 ಚಾಪ್ಟರ್ಸ್ ನಿಮಗೆ 2 ನ್ಯೂಮರಿಕಲ್ ಬರುತ್ತೆ, 10 ಮಾರ್ಕ್ಸ್ ಅಲ್ಲೇ ಬಂತು. 2 ಡಿರೈವೇಷನ್ ಬರುತ್ತೆ, 10 ಮಾರ್ಕ್ಸಲ್ಲಿ ಬಂತು. 20 ಮಾರ್ಕ್ಸ್ ಇದರಲ್ಲೇ ಬಂತು, ಬರೀ 2 ಮೇನಿಂದ ನಾನು ಹೇಳ್ತಾ ಇರೋದು. MCQಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ, ಆಯಿತಾ? ಸೊ ಫಸ್ಟ್ ಸೆಷನಲ್ಲಿ ಇಷ್ಟನ್ನ ಕವರ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಯು ಕಮ್ ಬ್ಯಾಕ್. ನೋಡಿ, ಇವಾಗ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ನಿಮಗೆ 1 ನ್ಯೂಮರಿಕಲ್ ಅಂತೂ ಪಕ್ಕ ಬಂದೇ ಬರುತ್ತಾ? ಸೊ ಅಲ್ಲಿ 5 ಮಾರ್ಕ್ಸ್ ಇಲ್ಲ, ಅಂದರೆ ಆಲ್ಟರ್ನೇಟಿವ್ ಫಾರ್ ನ್ಯೂಮರಿಕಲ್ಸ್ ನಾನು ಹೇಳ್ತಾ ಇರೋದು. ಅದಾದಮೇಲೆ ಇದು ಯಾವ್ಯಾವ ಚಾಪ್ಟರ್ ಇದೆಯೋ ಅದೆಲ್ಲ ಸೆಕೆಂಡ್ ಸ್ಟೇಜಲ್ಲಿ ನೀವು ಕಂಪ್ಲೀಟ್ ಮಾಡ್ತಾ ಬನ್ನಿ. ಹೈಯೆಸ್ಟ್ ಫೋಕಸ್ ಶುಡ್ ಬಿ ಆನ್ ದೀಸ್ ಚಾಪ್ಟರ್ಸ್ ಇನ್ ದ ಇನಿಷಿಯಲ್ ಡೇಸ್. ಓಕೆ, ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ನೋಡೋದಾದರೆ, ಸೊ ಯು ಸ್ಟಾರ್ಟ್ ವಿತ್ ಸೊಲ್ಯೂಷನ್ಸ್, electrochemistry, D&F block, coordination compounds, halo alkanes, alcohols, aldehydes. ಸೊ ಇದನ್ನು ಫಸ್ಟ್ ಸೆಷನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟು ಫಸ್ಟ್ ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ ಈ ರೆಡ್ ಕಲರಲ್ಲಿ, ಇದನ್ನು ಫೋಕಸ್ ಮಾಡಿದ್ರೆ ನಾಟ್ ಜಸ್ಟ್ ಪಾಸಿಂಗ್, ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ ದಟ್. 50+ ಬರೀ ಇಷ್ಟು ಚಾಪ್ಟರ್ಸಿಂದನೇ ಬಂದುಬಿಡುತ್ತೆ ಮಕ್ಕಳೇ, ಆಯಿತಾ? ಅದಾದಮೇಲೆ ನೀವು ಊಟಕ್ಕೆ ಉಪ್ಪಿನಕಾಯಿ ಥರ ಈ ಚಾಪ್ಟರ್ಗಳನ್ನ ಓದ್ಕೊಳ್ಳಿ. ಕೆಮಿಕಲ್ ಕೈನೆಟಿಕ್ಸ್ ಇರ್ಬೋದು, ಅಮೈನ್ಸ್ ಇರ್ಬೋದು, ಬಯೋಮಾಲಿಕ್ಯೂಲ್ಸ್ ಇರ್ಬೋದು, ಆಯಿತಾ? ಸೊ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಂತ ಬಂದರೆ, ಸೊ ಮ್ಯಾಥಮೆಟಿಕ್ಸ್ ಅಂದರೆ ನಿಮಗೆ ಬೇಜಾರಾಗೋದು, ನಾನೊಂದು 2 ಚಾಪ್ಟರ್ ಹೆಸರು ಹೇಳ್ತೀನಿ, ಅವಾಗ ಬೇಜಾರಾಗ್ಬಿಡುತ್ತೆ. ಏನು ಮಾಡೋದು? ಯಾವುದು? ಫಸ್ಟ್ ನೋಡೋದಾದರೆ ಮ್ಯಾಟ್ರಿಸಸ್ ಸಖತ್ ಈಸಿ, ಡಿಟರ್ಮಿನೆಂಟ್ಸ್ ಸಖತ್ ಈಸಿ, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸ್. ಇದೆರಡು ಕೇಳಿದ ತಕ್ಷಣ ಸರ್ ಇದನ್ನು ಬಿಟ್ಟು ಏನು ಓದಲಿ ಅಂತ ಕೇಳ್ತೀರ. ಇದನ್ನು ಬಿಟ್ಟರೆ ನಿಮಗೆ KCET ರ್ಯಾಂಕು ನಿಮ್ಮ ಕೈ ಬಿಟ್ಬಿಡುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ಗಳನ್ನು ಮಿಸ್ ಮಾಡುವಂತಿಲ್ಲ. ಸೊ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ವೆಕ್ಟರ್ ಆಲ್ಜಿಬ್ರಾ, LPP
ಇಷ್ಟು ಓದಿದ್ರು ಅಷ್ಟೇ ನಿಮಗೆ ಆರಾಮಾಗಿ 55 to 65 ತನಕ ಸ್ಕೋರ್ ಮಾಡ್ಬೋದು ಔಟ್ ಆಫ್ 18 ಮ್ಯಾಥಮೆಟಿಕ್ಸ್. ಆಯಿತಾ? ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಲೇಟರ್ ಯು ಗೋ ವಿತ್ ರಿಲೇಷನ್ ಆ್ಯಂಡ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಓದ್ದೇ ಇದ್ರೂ ನಡೆಯುತ್ತೆ, ಯಾಕಂದರೆ ಒಂದೇ ಒಂದು 5 ಮಾರ್ಕ್ಸ್ ಕ್ವಶನ್ ಅಷ್ಟೇ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಪ್ರಾಬಬಿಲಿಟಿ, 3D ಜಾಮೆಟ್ರಿ. ಸೊ ನಿಮ್ಗೆ ಯಾವುದು ನೀವು ಕಂಫರ್ಟಬಲ್ ಇದ್ದೀರೋ ಆ ಫ್ಲೋಲಿ ಯು ಕ್ಯಾನ್ ಗೋ ವಿತ್ ದಿಸ್. ಆ್ಯಂಡ್ ಇನ್ನು ಈ ವಿಡಿಯೋದು ಈ ಇಷ್ಟು ಸಬ್ಜೆಕ್ಟ್ಗಳದ್ದು ಇನ್ನೂ ಡೆಪ್ತಲ್ಲಿ ನಾನು ಪಕ್ಕಾ ಸರ್ ನೀವು ಹೇಳಿದ್ದು ಇಷ್ಟು ಓದಿದ್ರೆ ನನಗೆ ಬರುತ್ತಾ ಅಂದರೆ ನಾನು ಅನಾಲಿಸಿಸ್ ಮಾಡಿದ್ದೀನಿ ಮಕ್ಕಳೇ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಈ ಎಲ್ಲದು. PCMB CS ಇದೆ, ಎಲೆಕ್ಟ್ರಾನಿಕ್ಸು ಇದೆ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಇಷ್ಟೇ ಓದಿದ್ರೆ ಇಷ್ಟೇ ಮಾರ್ಕ್ಸ್ ಬರುತ್ತೆ, 100% ಅದು ಫಾಲೋ ಮಾಡೇ ಮಾಡ್ತಾರೆ, ನೀಡ್ ನಾಟ್ ವರಿ. ಆಯಿತಾ? ಸೊ ನೆಕ್ಸ್ಟು PYQsನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಿದ್ದಾರೆ ಈಗ, ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಮಾಡಿಬಿಟ್ರೆ ಸಾಕು, ನೀವು ಆಲ್ಮೋಸ್ಟ್ ಎಲ್ಲದು ಬಂದುಬಿಡುತ್ತೆ. ಸಾಕಾಗಲ್ಲ, 3 ಕ್ವಶನ್ ಪೇಪರಿಂದ ಎಲ್ಲದು ಬರೋಂಗಿದ್ದಿದ್ರೆ ಎಲ್ಲರೂ ಔಟ್ ಆಫ್ ಔಟ್ ತೆಗೆದುಬಿಡ್ತಿದ್ರು. ಹಾಗಾಗಲ್ಲ, ಒಂದಿಷ್ಟು PYQsನ ಓದಬೇಕಾಗತ್ತೆ. ಸೊ ಮೈ ಸಜೆಷನ್ ಇಸ್ ಗೋ ವಿತ್ ಲಾಸ್ಟ್ 10 years. ಸೊ ಮೋರ್ ದ್ಯಾನ್ ಸಫಿಷಿಯೆಂಟ್ ಆಗಿ ಇರುತ್ತೆ. ಆ್ಯಂಡ್ ನಿಮಗೆ ಓದೋದಕ್ಕೆ ಕಷ್ಟ ಆಗ್ತಿದೆ, ಈಗ ಯೂಟ್ಯೂಬಲ್ಲಿ ಬೆಳಿಗ್ಗೆ ಒಂದು ವಿಡಿಯೋ, ಸಂಜೆ ಒಂದು ವಿಡಿಯೋ, ಹೀಗೆ ಸಿಕ್ಕಾಪಟ್ಟೆ ವೀಡಿಯೋಸ್ ಬರ್ತಿದೆ, ಏನು ಓದೋದು, ನನ್ನ ಹತ್ರ ಬುಕ್ ಇಲ್ಲ, ಏನೂ ಇಲ್ಲ ಅಂದರೂ ಪರವಾಗಿಲ್ಲ. ಸೊ ನಾವು ಈಗ ಇದು 4 ವರ್ಷದಿಂದ ಲಾಂಚ್ ಮಾಡ್ತಾ ಇದ್ವಿ. ಇದಕ್ಕೆ ಸ್ಕೋರ್ ಬೂಸ್ಟರ್ ಅಂತ ಹೆಸರಿಟ್ಟಿದ್ವಿ. ಈ ಸ್ಕೋರ್ ಬೂಸ್ಟರ್ ನೇಮ್ ಏನಾಯಿತು ಗೊತ್ತಾ? ಸ್ಟಾರ್ಟ್ ಮಾಡಿದವ್ರು ನಾವು. ಈಗ ಎಲ್ಲರೂ ಆ ನೇಮನ್ನ ಆ್ಯಸ್ ಇಟ್ ಇಸ್ ಕಾಪಿ ಮಾಡಿ ಏನೋ ಫೇಮ್ ತೊಗೊಳ್ಳೋಣ ಅಂತ ಮಾಡ್ತಾ ಇದ್ದಾರೆ. ಲೆಟ್ ಇಟ್ ಬಿ. ನಾವು ಹೆಸರು ಚೇಂಜ್ ಮಾಡಿದ್ರು ಇದರಿಂದ ನಿಮಗೆ ಮಾರ್ಕ್ಸ್ ಬರಬೇಕು. ಸೊ ಅದಕ್ಕೆ ನಾವು ಈ ಸತಿ ಏನಂತ ಎಕ್ಸಾಮ್ ಸಕ್ಸಸ್ ಗೈಡ್ ಅಂತ ಇಟ್ಟಿದ್ದೀವಿ. ಆ್ಯಂಡ್ ಯಾರ್ಯಾರಿಗೆ ಪಾಸ್ ಆಗೋದಕ್ಕೂ ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ, ನೀವು ಈ ಬ್ಯಾಚ್ಗೆ ಜಾಯ್ನ್ ಆಗಿ ಮಕ್ಕಳೇ. ಸೊ ಜಸ್ಟ್ 149 rupees ಪರ್ ಸಬ್ಜೆಕ್ಟ್. ಸೊ ಫಿಸಿಕ್ಸ್ಗೆ 149, ಮ್ಯಾಥಮೆಟಿಕ್ಸ್ಗೆ 149, ಕೆಮಿಸ್ಟ್ರಿಗೆ 149. ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಇರುತ್ತೆ. ಆ್ಯಂಡ್ ಇದೆಲ್ಲದು ಮ್ಯಾನುಸ್ಕ್ರಿಪ್ಟೆಡ್ ಆಗಿರುತ್ತೆ. ಸೊ ಇವೆಲ್ಲ ಕಾಪಿರೈಟ್ ಹೊಂದಿರುತ್ತೆ ನಮ್ಮದು, ಯಾಕೆಂದರೆ ನಾವೇ ಇದನ್ನೆಲ್ಲ ರೆಡಿ ಮಾಡಿದವರು. ಹಾಗಾಗಿ ಇದು ನಾನ್ ಡೌನ್ಲೋಡಬಲ್ ಕಂಟೆಂಟ್ ಆಗಿರುತ್ತೆ, ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಕೂತ್ಕೊಂಡು ಓದ್ತೀನಿ ಅಂದವರು ಜಸ್ಟ್ ಗೋ ವಿತ್ ದಿಸ್. ಯಾಕಂದರೆ ಈಸಿಯಾಗಿ ಫಿಸಿಕ್ಸಲ್ಲಿ 50+ ಸ್ಕೋರ್ ಮಾಡ್ಬೋದು ಇಷ್ಟೇ ಓದಿ, ಕೆಮಿಸ್ಟ್ರಿಲೂ 50+ ಸ್ಕೋರ್ ಮಾಡ್ಬೋದು, ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ನೀವು ಅರೌಂಡ್ 60+ ಸ್ಕೋರ್ ಮಾಡ್ಬೋದು ಜಸ್ಟ್ ಬೈ ಸ್ಟಡಿಂಗ್ ದೀಸ್ ಕ್ವಶನ್ಸ್. ನೀವು ಇದನ್ನು ಔಟ್ ಆಫ್ ಔಟ್ ತೆಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಲಿಮಿಟೆಡ್ ಕ್ವಶನ್ ಇರುತ್ತೆ. ನಿಮಗೆ ಫಿಲ್ಟರ್ಡ್, ಜಾಸ್ತಿ ಓದೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಮಾತ್ರ ಈ ಒಂದು ಕೋರ್ಸು. ಆಯಿತಾ? 149 ಎಲ್ಲಿ ಸೇರ್ಕೋಬೇಕು ಅಂದರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಕೋರ್ಸ್ಗಳು ನಮ್ಮ ಆ್ಯಪಲ್ಲಿ ಇರ್ತವೆ, ಅದಕ್ಕೆ ಎನ್ರೋಲ್ ಆಗಬಹುದು. ಆಯಿತಾ? ಸೊ ನೆಕ್ಸ್ಟ್, ಸೊ PYQs ಆಯಿತು. ಸೊ ನೀವು ರಿವಿಷನ್ಗೂ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಕೋಬೇಕು. ಯಾಕೆ? ಈಗ ಓದೋದೇನೋ ಓದ್ತೀರಾ, ಅದು ನೆನಪಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಯಾವಾಗ? ರಿವಿಷನ್ ಟೈಮಲ್ಲಿ. ಸೊ ನೀವೇನು ಮಾಡಿ, ಫೆಬ್ರವರಿ 18th ಅಟ್ಲೀಸ್ಟ್ Feb 18th ನೀವು ಕ್ಲೀನಾಗಿ ಓದಿ, 18th ಮೇಲೆ ಬರೀ ರಿವಿಷನ್ ಮಾಡ್ಕೊಳ್ಳಿ. ಯಾಕೆಂದರೆ 10 days ಟೈಮ್ ಇರುತ್ತೆ ಅಲ್ವಾ ನಿಮ್ಮ ಫಸ್ಟ್ ಎಕ್ಸಾಮ್ಗೆ. ಹಾಗಾಗಿ ಲಾಸ್ಟ್ 10 days ಬರೀ ರಿವಿಷನ್ ಮಕ್ಕಳೇ. ಆಯಿತಾ? ಸೊ ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚು, ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಯಾಕೆ ಗೊತ್ತಾ? ವರ್ಷ ಪೂರ್ತಿ ಎಫರ್ಟ್ ಹಾಕಿ ಓದಿರ್ತೀರ. ಸೊ ಇನ್ನೇನು ಎಕ್ಸಾಮ್ ಹತ್ತಿರ ಬಂತು, ಒಂದು ವಾರದಲ್ಲಿ ಏನೋ ಆಚೆ ಕಡೆ ಗೋಬಿನೋ, ನೂಡಲ್ಸೋ, ಪಾನಿಪುರಿನೋ ತಿಂದು ಒಂದೊಂದು ವಾರ ಮಲ್ಕೊಂಡ್ರೆ ನಿಮ್ಮ ಎಫರ್ಟ್ಸ್ ಅಷ್ಟು ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗುತ್ತೆ. ಸೊ ಆ ಒಂದು ಆಗಬಾರ್ದು ಅಂದರೆ ಇನ್ನೊಂದು 2 ತಿಂಗಳು ಕಂಡ್ರು ನಿಮ್ಗೇನಾದರೂ ಇಷ್ಟನಾ ಮನೇಲಿ ಕೇಳಿ ಮಾಡಿಸ್ಕೊಳ್ತೀನಿ, ಆಚೆ ಕಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ. ಸೊ CET ಎಕ್ಸಾಮ್ ಮುಗಿಯೋವರೆಗೂ ಇಷ್ಟನ್ನು ಒಳ್ಳೆ ಋಷಿಗಳ ಥರ ಬದುಕ್ಬಿಡಿ. ಮನೇಲಿ ಮಾಡಿಸ್ಕೊಳ್ತೀನಿ, ತೊಂದರೆ ಇಲ್ಲ, ಆಚೆ ಮಾತ್ರ ಹೋಗಬೇಡಿ, ಏನೂ ತಿನ್ನಬೇಡಿ, ಆಚೆ ನೀರು ಸಹಿತ ಕುಡಿಬೇಡಿ. ಸುಮ್ಮನೆ ನೆಗಡಿ ಆದರೆ ನಿಮಗೆ ಈ ತಲೆನೇ ಓಡಲ್ಲ 99% ಆಫ್ ದ ಟೈಮ್. ಆಯಿತಾ? ಹಾಗಾಗಿ ಸ್ಟೇ ಹೆಲ್ತಿ ಮಕ್ಕಳೇ. ಆ್ಯಂಡ್ ನಿಮ್ಗೆ ಯಾರಿಗಾರು CET ಏನು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲಪ್ಪ ಅಂದರೂ ಪರವಾಗಿಲ್ಲ, ಯು ಕ್ಯಾನ್ ಜಾಯಿನ್ ಅವರ್ ದ್ರೋಣ ಆರ್ ಸುದರ್ಶನ ಬ್ಯಾಚ್. ನಿಮಗೆ CET ಕೌನ್ಸಿಲಿಂಗ್ ಸಪೋರ್ಟ್ ಬೇಕು ಅಂದರೆ ಜಾಯಿನ್ ದ್ರೋಣ ಬ್ಯಾಚ್. ನಿಮಗೆ 100% ನಿಮಗೆ RV ಕಾಲೇಜಿಂದ ಹಿಡಿದು ಯಾವ ಟಾಪ್ 10 ಕಾಲೇಜಸಲ್ಲಿ ಇದೆಯಲ್ಲ ಎಲ್ಲ ಕಾಲೇಜಸಲ್ಲೂ ನಮ್ಮ ಲಾಸ್ಟ್ ಇಯರ್ ದ್ರೋಣ ಬ್ಯಾಚ್ ಮಕ್ಕಳು ಇದ್ದಾರೆ. ಆಯಿತಾ? ಸೊ ನಿಮಗೆ ಕೌನ್ಸಿಲಿಂಗ್ ಬೇಡ, ನನಗೆ ನಾನೇ ಓದ್ತೀನಿ ಬಟ್ ನಂಗೆ ಟೀಚಿಂಗ್ ಮಾತ್ರ ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ದು ಅಂತ ಹೇಳಿದ್ರೆ ಯು ಗೋ ವಿತ್ ಸುದರ್ಶನ ಬ್ಯಾಚ್. ಪಕ್ಕಾ ಟೀಚಿಂಗ್ ಇರುತ್ತೆ, ಪಕ್ಕಾ ಮಾಕ್ ಟೆಸ್ಟು, ಪಕ್ಕಾ ಫಾರ್ಮುಲಾ ಶೀಟು, A to Z ಫಾರ್ KCET. ನಿಮ್ಗೆ ಏನೇನು ರಿಕ್ವೈರ್ಡ್ ಇದೆಯೋ ಅಷ್ಟು ಈ ಬ್ಯಾಚಲ್ಲಿ ಸಿಗುತ್ತೆ. ಆಯಿತಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್.
This is your teacher Nagabharana signing off with a smile. I will meet you guys in the next video. Until then, have a nice day. Bye.